ಏನು ನನ್ನ ಮಗಳು ಫೋನ್ ಹಚ್ಬಿಟ್ಟಾಳ. ಹಲೋ ಹಲೋ ಯವ್ವ. ಹಾಯ್ ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ನೋಡ್ವಾ. ಆರಾಮಾಗಿದ್ದೀರಾ? ಹಾ ಆರಾಮದಿ, ನೀ ಆರಾಮದಿಲ್ಲ? ನಾನು ಆರಾಮದಿ. ಮಮ್ಮಿ ಏನ್ ಗೊತ್ತಾ, ಹಾ ನಾಳೆ ಎಕ್ಸಾಮ್ ಇದೆ, ಅದ್ ಮುಗಿಸ್ಕೊಂಡು ನಾನು ಊರಿಗೆ ಬರ್ತಾ ಇದ್ದೀನಿ. ಊರಿಗೆ ಬರಕತ್ತೆ ಯವ್ವ? ನನಗ್ ಬಾಳ ಸಂತೋಷ ಆಯ್ತು ನೋಡವ್ವ. ನೋಡು, ಊರಿಗೆ ಬರ್ಬೇಕಾದ್ರ ಬಾಳ ಜಾಗ್ರತೆಯಿಂದ ಬಾ. ಹೇಳು, ನಿನಗ ಊಟಕ್ಕೆ ಏನೇನ್ ಬೇಕು ಈಗ ತಯಾರಿ ಮಾಡಿಸಿಡ್ತೀನಿ. ಓಕೆ ಮಮ್ಮಿ, ಆಯ್ತು ಬರ್ತೀನಿ. ಬರೋದಾಯ್ತು. ಊಟಕ್ಕೆ ಏನೇನ್ ಬೇಕು ಹೇಳ ಹುಡುಗಿ. ಮಮ್ಮಿ ನನ್ಗೆ ಏನ್ ಇಷ್ಟ ಅಂತ ಗೊತ್ತ, ಅದೆಲ್ಲ ಮಾಡಿ ಬರ್ತೀನಿ. ಏನಿಂದ ನನಗ್ ಗೊತ್ತಿಲ್ಲ ಏನ. ಬಿಳಿ ಜಾಳ ರೊಟ್ಟಿ, ಬದಿಗೆ ಪಲ್ಯ, ಶೇಂಗಾ ದಿಂಡಿ, ಮೊಸರು ಅಂದ್ರೆ ನಿನಗ್ ಘನ ಇಷ್ಟ. ಹಾ ನಿನಗ್ ಇವೆಲ್ಲ ಅಂದ್ರ ಇಷ್ಟ ಅಂತ ಗೊತ್ತಾಗೈತಿ ಮಗಳ ನನಗ. ಹಾ ನೀನ್ ಬಾ, ನೀನ್ ಬರೋದಾಗ ಎಲ್ಲಾ ತಯಾರಿ ಮಾಡಿಸಿಟ್ಟಿರ್ತೀನಿ. ಓಕೆ ಮಮ್ಮಿ. ಹಾ ಮಮ್ಮಿ ಮತ್ತೇನಾರ ಬೇಕಾ ನಿನಗ? ಏನೇನ್ ಇಷ್ಟ ಅಂತ ಹೇಳು. ಹೇಳದ್ನಲ್ಲೇ, ಬದ್ನಿಕಾಯಿ ಪಲ್ಯ, ಬಿಡಿಜೋಳ ರೊಟ್ಟಿ, ಆಮೇಲೆ ಶೇಂಗಾ ದಿಂಡಿ, ಮೊಸರು ಅಂದ್ರೆ ನಿನಗ್ ಬಾಳ ಇಷ್ಟ ಐತೆ ಅಂತ ನನಗ್ ಚಂದ ಗೊತ್ತೈತಿ. ಸರಿ ಮಮ್ಮಿ. ಹಾ ಮಿಸ್ ಯು. ಹಂಗಂದ್ರ ಏನ ಮಗಳ? ಅಂದ್ರ ನಾನು ನೋಡ್ಬೇಕಂತ ಅನ್ಸಕತ್ತೈತಿ. ಹೌದಾ, ಬರ್ತೀಯಲ್ಲ ತಗೊಳ, ನೀನ ಬರ್ತೀರಿ. ಎಲ್ಲಿಗೆ ಹೋಗತ್ತಾ ಮಗಳ? ಬಾ ಬಾ ಮಗ ಬಾ. ಆಮ ಕರಿಯ ಹೆಂಗಿದಾನ? ಕರಿಯ? ಓ ನಮ್ಮ ಮನೆ ಕೆಲ್ಸದವ್ನಾ? ಅವನೇನವ ಅನಾರ ಆರಾಮಾಗದಾನ. ಎಲ್ಲಾ ಚಲೋ ಅದೀವ್ ಮನ್ಯಾಗ. ನಿಂದ ನಮಗ್ ಚಿಂತಿ, ಯಾಕಂದ್ರ ನಮ್ಮಿಂದ ದೂರ ಇರ್ತೀಯಲ್ಲ. ಆಗ ಈಗ ನಾಳೆ ನೀನ್ ಬರ್ತೀಯಲ್ಲ, ಬರ್ಬೇಕಾರ ಹಿಂಗ ಒಂದ್ ಫೋನ್ ಮಾಡ. ಆ ಕರಿಯನ್ನ ಕಳಿಸ್ತೀನಿ ಮಗಳ, ನಿನ್ ಕರ್ಕೊಂಡ್ ಬರಾಕ. ಓಕೆ ಮಮ್ಮಿ, ಆಯ್ತು. ಆ ಹುಷಾರ್ ನೋಡು, ಬಸ್ನ್ಯಾಗ ಬರ ಮುಂದ. ಹ್ಞೂ ಮಮ್ಮಿ, ಆಯ್ತು. ಹಾ ಬಸ್, ಹಾ ಮತ್ ಮೊದಲ ಟಿಕೆಟ್ ಅದೆಲ್ಲ ಬುಕ್ ಮಾಡಿ ಇಟ್ಕೊ ಮಗಳ. ಓಕೆ ಮಮ್ಮಿ. ಹಾ ಆ ಕರಿಯನ್ ಕಳಿಸಿರ್ತೀನಿ ನೋಡು, ನಿನ್ನ ಬ್ಯಾಗ್ನ ಎಲ್ಲ ಹೊತ್ಕೊಂಡ್ ಬರ್ತಾನವ. ಹಾ ಸರಿ ಮಮ್ಮಿ, ಆಯ್ತು. ಹಾ ಸರಿ, ಇಲ್ಲಿ ಯಾಕವ? ಸರಿ ಮಮ್ಮಿ. ಹಾ ಬಾಯ್ ಬಾಯ್. ಯವ್ವ, ನಾಳೆ ನನ್ನ ಮಗಳು ಬರ್ತಾಳಂತ. ಹೌದು, ಓ ಎಲ್ಲಿಗೋದ್ ನೋಡು ಕರಿಯ. ನಾಳೆ ನನ್ನ ಮಗಳು ಬರ್ತಾಳಂತ. ತಾಯಿ ಬನಶಂಕರಮ್ಮ, ನೀನು ಗುಡಿಗೆ ಬರದ, ನೀನು ಪೂಜೆ ಮಾಡ್ದ, ಬೆಳಗ್ ಹರಿದ್ರ ಸಾಕು, ಬಾಯಾಗ ಹನಿ ನೀರ್ ಹಾಕಲ್ಲ. ಜಳಕ ಮಾಡಿ ನೀನು ಪೂಜೆ ಮಾಡಿ ಮುಂದ ನಾನ್ ನೀರ್ ಕುಡಿಯೋದು. ತಾಯಿ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆಗೆ ಎಲ್ಲ ಸುಖ ಸಂತೋಷ ತಂದಿಟ್ಟಿ ತಾಯಿ. ನಿನ್ನ ಆಶೀರ್ವಾದ ಯಾವತ್ತೂ ಹಿಂಗ ಇರ್ಲಿ. ಬರ್ತೀನಿ ತಾಯಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೌದು, ಇವ ಕರಿಯ ಇಲ್ಗೋದ? ಕರಿಯಾ, ಏ ಕರಿಯಾ, ಎಲ್ಲದಿಯೋ? ಯಾರ ಕೈಲಿ ಕಳಿಸ್ಬೇಕು? ಮುಂಜಾನೆ ಆದ್ರೆ ಕೆಲ್ಸ 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 ಅಂತ ಓಡಾಡ್ತಾನ. ನಿಂತ್ಕೋದ ಇವನು. ಯಾಕೆ ಎಲ್ಲೋಗಿದ್ದು ಮುಂಜಾನಿಂದ? ಎಲ್ಲಿಲ್ಲವ, ಎತ್ತಿನ ಕಾಲಾಗ ಹೆಂಡಿ ಕಸ ಮಾಡಕತ್ತಿದ್ದೀನಿ ತಾಯಿ. ನಾನು ಹೇಳೋದೇ ಬೇಡ, ಬೆಳಗಾದ್ರೆ ಸಾಕು, ನಿನ್ನ ಕೆಲಸ ನೀನೇ ಮಾಡ್ತಿ. ಅದು ನನಗೆ ಸಂತೋಷ. ಬಹಳ ವರ್ಷದಿಂದ ನಮ್ಮ ಮನೆಯಾಗ ಇದ್ದಿದ್ದಕ್ಕ ನನಗೆ ಸಾರ್ಥಕ ಆಯ್ತು ನೋಡು ಕರಿಯ. ಅಂದಂಗ ನಿನಗೊಂದು ವಿಷಯ ಗೊತ್ತೇನು? ಏನ್ರಿ ಅವ? ನನ್ನ ಮಗಳು ಮುಂಜಾನೆ ಫೋನ್ ಮಾಡಿದ್ಲು. ಏನವ್ವ, ನಮ್ಮ ಮನೆಯಲ್ಲಿ ಪುಟ್ಟ ಮಗುವಾಗಿ ಆಟಾಡ್ತಿದ್ದ ನನ್ನ ಮಗಳ ಫೋನ್ ಮಾಡಿದ್ಲು. ಮತ್ತ ಬೆಂಗಳೂರಿಂದ ಮನಿಗ್ ಬರಾಕತ್ತಾಳಂತ. ಅವ ನಾನು ಕೇಳಿದಳ್ರಿ. ಓ ನಿನ್ನ ಕೇಳ್ದ ಇರ್ತಾಳೇನು? ನೀನ ಎತ್ತಾಡ್ಸಿದ ಕೂಸು ನಿನ್ನ ಮರಿತೈತೇನೋ ಕರಿಯ. ನಮ್ ಕರಿಯ ಹೆಂಗದನ ಅಂತ ಕೇಳಿದ್ಲು. ಅದನವ ಚಂದ ಅದನ, ಹೆಂಗಿದ್ದವ ಹಂಗ ಅದನ ಅಂತ ಹೇಳ್ದೆ. ಸಾಕಾಯಿ, ಸ್ವಾರ್ಥಕ್ಕಾಯ್ತು. ನನಗ ಪರಮಾತ್ಮ ಮಕ್ಕಳು ಕೊಡ್ಲಿಕ್ಕೂ ನಿಮ್ಮ ಮಗುನೇ ನನ್ನ ಮಗು ಅಂತ ತಿಳ್ಕೊಂಡು ನಿಮ್ಮ ಮನೆಯೊಳಗ ನಮ್ಮ ಅಪ್ಪ ನಾನು ವಂಶ ಪರಂಪರೆಯಾಗಿ ನಮಗ ದುಡ್ಯಾಕ ಹಚ್ಚಿದಿ ತಾಯಿ. ಒಂದು ತುತ್ತು ಅನ್ನ ಹಾಕಿದಿ. ಯಾವಾಗ ಬರ್ತಾರತ್ತ ನಿಮ್ಮ ಮಗು? ಹಾ ಅದನ್ನ ಹೇಳದ್ ಮರ್ತೆ ನೋಡು. ಆಗ ನಾಳೆ ಮುಂಜಾನೆ 6 ಗಂಟೆ ಬಸ್ಸಿಗೆ ಬಂದು ಇಳಿತಾಳಂತ. ಆಗ ನೀನ್ ಜಲ್ದಿ ಎದ್ದು ಹೋಗಿ ನನ್ನ ಮಗಳನ್ನ ಅವ್ ಬ್ಯಾಗು ಅದು ಇದು ಅಂತ ತಗೊಂಬಂದಿರ್ತಾಳ, ಅದನ್ನ ಸುರಕ್ಷಿತ ಕರ್ಕೊಂಬಂದ್ ಮನೆಗೆ ಹಚ್ಚೋದ್ ನಿನ್ ಕೆಲ್ಸ ನೋಡಪ್ಪ. ಅದ್ರ ಕಾಳಜಿ ಬ್ಯಾಡ್ರಿ ಅವ್ವ. ನಿಮ್ಮ ಮಗಳ ಕಣ್ಣಾಗ ನೀರು ಬಂದ್ರ ನನ್ನ ಕಣ್ಣಾಗ ಬಂದಂಗ ಅಷ್ಟು ಜೋಪಾನವಾಗಿ ಕರ್ಕೊಂಡ್ ಬರ್ತೀನ್ರಿ ತಾಯಿ. ನಡಿಯವ್ವ, ಈಗ ದೇವಸ್ಥಾನಕ್ಕೆ ಹೋಗೋಣ. ಬಾ ನಡಿ ತಾಯಿ.